ಸೊ MD ನನ್ನ ಹೆಸರು ಹೇಳಿದ್ದೇಕೆ, ನಂದೇನು ತಪ್ಪಿಲ್ಲ ಅಂತ ಹೇಳಿ TV9ಗೆ ಪಂಪಣ್ಣ ಎಕ್ಸ್ಕ್ಲೂಸಿವ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. TV9 ಜೊತೆಗೆ ಮಾತನಾಡಿದಂತಹ ಪಂಪಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 55 ಲಕ್ಷ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ MD ಹೇಳಿದಾರಂತೆ. ಸೊ ಅದು ಯಾಕೆ ನನ್ನ ಹೆಸರು ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಅಂತ ಹೇಳಿ ಪಂಪಣ್ಣ ಮಾತಾಡಿದ್ದಾರೆ. ನನ್ನ ತಪ್ಪಿಲ್ಲ, ತನಿಖೆ ವೇಳೆ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ TV9ಗೆ ಪಂಪಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದದ್ದಲ್ ಅವರ ಮಾಜಿ PA ಪಂಪಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸುದೀರ್ಘವಾಗಿ 2 ದಿನಗಳ ಕಾಲ ಅವರ ಫ್ಲಾಟ್ನಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು. ಜೊತೆಗೆ ಅವರಿಂದಲೂ ಸಾಕಷ್ಟು ಹೇಳಿಕೆಯನ್ನು ಪಡೆದಿರುವಂಥದ್ದು. ಆದರೆ ಇದರಲ್ಲಿ ನಂದು ತಪ್ಪಿಲ್ಲ ಅನ್ನುವಂಥ ಸ್ಪಷ್ಟವಾದ ಒಂದು ಹೇಳಿಕೆಯನ್ನು ಅವರು ಕೊಡ್ತಾ ಇರುವಂಥದ್ದು. ಆದರೆ ಯಾಕೆ ನನ್ನ ಹೆಸರು ತಳಕ್ಕೆ ಹಾಕೊಳ್ತು ಗೊತ್ತಿಲ್ಲ ಅಂತ ಹೇಳಿ ಅವರೇ ಹೇಳ್ತಿದ್ದಾರೆ. ನಮ್ಮ ಜೊತೆಗೆ ಪಂಪಣ್ಣ ಅವರು ಇದ್ದಾರೆ, ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಈ ಪ್ರಕರಣದಲ್ಲಿ ನಿಮ್ಮ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು ಏನು ಆರೋಪ ಸರ್ ಈಗ ಅಂತ? ಇಲ್ಲ, ಅದು ನಿಗಮದ್ದು ಒಂದು ಹಗರಣದಲ್ಲಿ ಮೊನ್ನೆ ಒಂದು 8 ದಿನದ ಹಿಂದೆ ನನ್ನ ಹೆಸರು ಕೇಳಿ ಬಂದಿದೆ. ಅದು ಒಂದು ತಿಂಗಳ ಹಿಂದೆಯಿಂದ ನಡೆದಿದೆ ಹಗರಣ. ಬಟ್ ಆ ಒಂದು ಉದ್ದೇಶಕ್ಕೆ ನಾನು ಮೊನ್ನೆ SIT ನೋಟಿಸ್ ಕೊಟ್ಟಿದ್ದರು, ಅದಕ್ಕೂ ಹೋಗಿ ವಿಚಾರಣೆಗೆ ಹಾಜರಾಗಿ ಬಂದಿದ್ದೀನಿ. ಮತ್ತು ನಿನ್ನೆ ಮತ್ತು ಮೊನ್ನೆ ಇಡಿ ಮತ್ತು ರೇಡ್ ಮಾಡಿತ್ತು. ಎಲ್ಲ ಮನೆಯಲ್ಲಿರ್ತಕ್ಕಂಥ ಟೋಟಲಿ ಎಲ್ಲ ಸರ್ಚ್ ಮಾಡಿದ್ದಾರೆ, ಏನನ್ನು ಸಿಗ್ತದೆಂಬ ಉದ್ದೇಶಕ್ಕೆ. ಹಂಗಾಗಿ ಅವ್ರು ಸರ್ಚ್ ಮಾಡಿಕೊಂಡು ನನ್ನ ಆಸ್ತಿ ವಿವರಗಳನ್ನೆಲ್ಲ ಪಡ್ಕೊಂಡು ಹೋಗಿದ್ದಾರೆ. ಅಷ್ಟು ನಾನು ಏನು ನನಗೆ ತಿಳಿದ ಮಟ್ಟಿಗೆ ಎಲ್ಲನೂ ನಾನು ಆನ್ಸರ್ ಮಾಡಿದ್ದೀನಿ. ಸರ್, ಇನ್ನೊಂದು ಪ್ರಮುಖ ವಿಚಾರ, ಈ ಹಂತದಲ್ಲಿ ಅಂದರೆ ಸ್ಟೇಟ್ ಲೆವೆಲ್ ಒಂದು ಹಗರಣ ನಡೀತಾ ಇದೆ. ಈ ಹಂತದಲ್ಲಿ ತಮ್ಮ ಹೆಸರನ್ನು ಯಾರು ಪ್ರಸ್ತಾಪ ಮಾಡಿದ್ರು ಅನ್ನೋಂಥ ಸರ್ SIT? ಇಲ್ಲ, ಅಲ್ಲಿ ಅಧಿಕಾರಿ ಯಾರು ಇವರು MD ಮಾಡಿದಾರಂತೆ. ಪಂಪಣ್ಣಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಂತ. ಆ ಉದ್ದೇಶಕ್ಕೋಸ್ಕರ ನನಗೆ ಇದಾಗಿದೆ. ಬಟ್ ಅವರು ನನ್ನ ಹೆಸರು ಯಾಕೆ ಹೇಳಿದ್ರು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು TV ನೋಡಿ ಸರ್ಪ್ರೈಸ್ ಆಯಿತು ಅಷ್ಟೇ. ಮತ್ತೆ ಸರ್, ಇನ್ನೊಂದು ವಿಚಾರ, ಈಗ ಪದ್ಮನಾಭ್ MD ಏನಿದ್ದಾರೆ ಅವರು ತಮ್ಮ ಹೆಸರು ಹೇಳ್ತಾರೆ ಅನ್ನುವಂಥದ್ದಾದರೆ ತಾವೇನಾದರೂ ಅವ್ರಿಗೆ 1-to-1 ಸಂಪರ್ಕದಲ್ಲಿದ್ದೀರಾ ಅಥವಾ ವೈಯಕ್ತಿಕವಾಗಿ ಪರಿಚಯ ಇತ್ತ ಅನ್ನುವಂಥದ್ದು ಸರ್? ಇಲ್ಲ, 1-to-1 ಪರಿಚಯ ಆ ರೀತಿ ಏನು ಇದ್ದಿಲ್ಲ. ನಾನು ಆಕಸ್ಮಿಕ ಹಂಗೆ ಹೋಗ್ತಿದ್ನಲ್ಲ ಬೆಂಗಳೂರಿಗೆ, ಭೇಟಿ ಆಗ್ತಿದ್ದೆ, ಪರಿಚಯ ಇದ್ದರು ಅಷ್ಟೇ. ಅದು ಹೊರತು ಯಾವುದು ಇಲ್ಲ. ಈಗ 55 ಲಕ್ಷ ತಾವು ರಿಸೀವ್ ಮಾಡ್ಕೊಂಡಿದ್ದೀರಿ ಅನ್ನುವಂಥ ವಿಚಾರ ಅವರು ಹೇಳಿದ್ದಾರೆ ಅನ್ನುವಂಥ ವಿಚಾರ ಇದೆ ಸರ್, ಅಲಿಗೇಷನ್ಸ್ ಇರುವಂಥದ್ದು. ಅಂದರೆ ನಿಮ್ಮ ಮೂಲಕ ಯಾರಿಗೆ ಹಣ ಕೊಟ್ಟರು ಅನ್ನೋಂಥದ್ದು ಬಗ್ಗೆ ಪದ್ಮನಾಭ್ ಅವರು SIT ಅವ್ರಿಗೆ ಹೇಳಿದ್ದಾರೆ ಅಂತ? ಅಲ್ಲ, ಪಂಪಣ್ಣ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಂತ ಅಷ್ಟೇ. ತಲುಪಿಸಿದ್ದಾರೆ? ಇಲ್ಲ, ಆ ರೀತಿ ಏನು ಡಿಟೇಲ್ ನನಗೆ ಇದು ಇಲ್ಲ. ಬಟ್ ನನ್ನ ಹೆಸರು ಹೇಳಿದ್ದಾರೆ ಅಂತ. ಹಾಗಾಗಿ ನೀವು ತೊಗೊಂಡಿದ್ದೀರಾ ಅಂತ ಕೇಳಿದ್ರೆ ತೊಗೊಂಡಿಲ್ಲ ಅಂತ ಹೇಳಿದ್ವಿ. ಸರ್, ತಾವು ಕನ್ನಡದ ಕೋಟ್ಯಾಧಿಪತಿ ಅಂತಕ್ಕಂಥ ವಿಭಿನ್ನವಾಗಿರುವಂಥ ಒಂದು ಕಾರ್ಯಕ್ರಮದಲ್ಲಿ 50 ಲಕ್ಷ ಆಗಿದ್ದು ಇಡೀ ರಾಜ್ಯಾದ್ಯಂತ ಖ್ಯಾತಿಯನ್ನು ಪಡೆದಿದ್ರಿ. ಏಕಾಏಕಿ ನಿಮ್ಮ ಮೇಲೆ ಈ ರೀತಿ ಆರೋಪ, ಎಲ್ಲೊಂದು ಕಡೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಂಥವ್ರಿಗೆ ಎಲ್ಲೊಂದು ಕಡೆ ಬೇಸರ ಅನಿಸುತ್ತೆ. ನಿಮ್ಮ ಶಿಕ್ಷೆ ವರ್ಗದವರಾಗಿರ್ಬೋದು, ಶಿಕ್ಷಕರಾಗಿದ್ದಂಥವ್ರು, ಆ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತ ಆಗ್ತದೆ. ಬಟ್ ಇದು ಒಂದು ಆರೋಪ ಅಲ್ಲ, ಹಂಗಾಗಿ ನಾನು ಮತ್ತು ಅದಕ್ಕೇನು ರಿಯಾಕ್ಷನ್ ಮಾಡೋಕ್ಕೆ, ಅದು ತನಿಖೆ ಆಗ್ತದೆ, ಅದಕ್ಕೆ ಕೆಲವೊಂದು ದಿನಗಳು ಬೇಕಾಗ್ತದೆ. ಆರೋಪ ಮುಕ್ತ ಅಂತ ಬರ್ಬೋದು, ಆ ರೀತಿ ಆಗ್ತಾವೆ. ಕಾಲಮಾನ ಬೇಕು, ಅದಕ್ಕೆ ಕಾಲನೇ ಆನ್ಸರ್ ಮಾಡಬೇಕು. ಈಗ ನಾನು ಏನು ಹೇಳಿದ್ರು ತಪ್ಪಾಗ್ತದೆ. ಆಮೇಲೆ ನಾನು ಆ ತನಿಖೆ ಬಗ್ಗೆ ವಿವರವಾಗಿ ನಾನು ಆನ್ಸರ್ ಮಾಡೋಂಗೇನಿಲ್ಲ. ಯಾಕಂದರೆ ಅವ್ರ ಒಂದು ಸಿಸ್ಟಮ್ ಇರ್ತದೆ, ಅವ್ರ ಪ್ರಕಾರ ಮಾಡ್ತಾರೆ. ಮುಗಿಲಿ, ಇದೆಲ್ಲ ಮುಗಿದ್ಮೇಲೆ ತಮಗೂ ಗೊತ್ತಾಗ್ತದೆ. ಸರ್, ಕೊನೆಯದಾಗಿ ಈಗಾಗಲೇ ನಾಗೇಂದ್ರ ಅವ್ರನ್ನ ಇಡಿ ಅವರು ವಶಕ್ಕೆ ಪಡೆದಿರುವಂಥ ವಿಚಾರ ಒಂದು ಕಡೆ ಆದರೆ, ಎಲ್ಲೊಂದು ಕಡೆ ಬೇರೆ ರೀತಿ ಆಯಾಮ ಅಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ ಪ್ರಕರಣ ಅಂತ ಅನಿಸ್ತಾ ಇದೆ. ಆ ಬಗ್ಗೆ ತಮಗೇನಾದ್ರು ನಿನ್ನೆ ದಾಳಿ ಆದಂಥ ಸಂದರ್ಭ ನೋಟಿಸ್ ಕೊಟ್ಟು ಅಥವಾ ಇಡಿ ಮುಖ್ಯ ಕಚೇರಿ ಬರಲಿಕ್ಕೆ ಆ ಥರದ ಸೂಚನೆ ಕೊಟ್ಟಿದ್ದಾರೆ ಏನೋ ಅನ್ನೋದು? ಇಲ್ಲ, ನಾನು 2 ದಿನ ಆಯಿತು, ನಾನು ಯಾವುದು ಮೀಡಿಯಾ ನೋಡಿಲ್ಲ. TV ಅವ್ರ ಜೊತೆನೇ ಇದ್ನಲ್ಲ, ಇಡಿಯವ್ರ ಜೊತೆ. ಹಂಗಾಗಿ ಹೊರಗಿಂದು ನನಗೇನು ಸುದ್ದಿ ಗೊತ್ತಿಲ್ಲ. ಬಟ್ ಯಾರು ಇದ್ದಾಗಾರ ಗೊತ್ತಿಲ್ಲ. ನಿನ್ನೆ ನಿಮ್ಗೆ ರೇಡ್ ಆದಂಥ ಸಂದರ್ಭದಲ್ಲಿ ಸರ್ ದದ್ದಲ್ ಅವ್ರ ಮನೆಗೆ ಹೋಗಿದ್ರಿ, ಇಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ರೇಡ್ ಆಯ್ತು. ಆ ಸಮಯದಲ್ಲಿ ಅಲ್ಲ, ಈ ದಾಳಿ ಆದಂಥ ಸಂದರ್ಭದಲ್ಲಿ ನೋಟಿಸ್ ಇಶ್ಯೂ ಏನಾರು ಮಾಡಿದ್ದಾರೆ ಸರ್ ಈ ಅಧಿಕಾರಿಗಳು? ಇಲ್ಲ, ನೋಟಿಸ್ ಇಶ್ಯೂ ಏನು ಮಾಡಿಲ್ಲ. ಅದು ಮನೆ ತೋರಿಸಂತಂದರು MLA ಅವ್ರ ಮನೆ. ಹಂಗಾಗಿ ಅವ್ರ ವೆಹಿಕಲ್ನಲ್ಲಿ ಹೋಗಿ ನಾನು ಮನೆ ತೋರಿಸಿ ಮತ್ತು ಈ ಕಡೆ ವಾಪಸ್ ಬಂದಿದ್ದೆ. ಅಂದರೆ ನಿಮ್ಮ ಹೇಳಿಕೆಗಳನ್ನು ಸುದೀರ್ಘವಾಗಿ ದಾಖಲೆ ಮಾಡ್ಕೊಂಡಿದ್ದಾರೆ ಸರ್? ಅಂದರೆ ಹೌದು ಮಾಡ್ಕೊಂಡಿದ್ದಾರೆ.
ಇದು ದದ್ದಲ್ ಅವರ ಮಾಜಿ ಪಿ ಎ ಪಂಪನವ್ರು ಹೇಳ್ತಾ ಇರುವಂಥದ್ದು ಪದ್ಮನಾಭ್ ಏನು ವಾಲ್ಮೀಕಿ ನಿಗಮದ MD ಇದ್ದಾರೆ, ಅವರು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿರುವಂಥ ಏಕೈಕ ಕಾರಣಕ್ಕಾಗಿ SIT ಅವರು ನನಗೆ ನೋಟಿಸ್ ಕೊಟ್ಟರು. ಅಲ್ಲೂ ಕೂಡ ತನಿಖೆಯನ್ನು ಎದುರಿಸಿದ್ದೀನಿ. ಜೊತೆಗೆ ಇಡಿ ಅವರು ಇದೇ ಮುಂದುವರೆದ ಭಾಗವಾಗಿ ಇಡಿ ಅಧಿಕಾರಿಗಳು ಕೂಡ ನಮ್ಮ ಮನೆ ಮೇಲೆ ದಾಳಿ ನಡೆಸಿದ್ರು ಅನ್ನೋಂಥ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ನಾನು ತಪ್ಪಿತಸ್ಥನಲ್ಲ ಅಂತ ಅನ್ನೋದು ಸಾಬೀತಾಗುತ್ತೆ ಅನ್ನೋಂಥ ವಿಚಾರವನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.